ಹಲೋ ಸ್ಟೂಡೆಂಟ್ಸ್, ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಯಾವುದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ? ಬಾಂಡ್ ಪ್ಯಾರಾಮೀಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ನಾವು ಒಂದು 4 ಬಾಂಡ್ ಪ್ಯಾರಾಮೀಟರ್ಸ್ಗಳನ್ನು ಆಲ್ರೆಡಿ ಸ್ಟಡಿ ಮಾಡಿ ಆಗಿದೆ. ಅದರಲ್ಲಿ ಯಾವುದು ಬಾಂಡ್ ಲೆಂತಲ್ಲಿ ಕೋವಲೆಂಟ್ ರೇಡಿಯಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಹಾಗೆಯೇ ವಾನ್ ಡರ್ ವಾಲ್ಸ್ ರೇಡಿಯಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ಬಾಂಡ್ ಆಂಗಲ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಈಗ ಇವತ್ತಿನ ಕ್ಲಾಸ್ನಲ್ಲಿ ನಾವು ಇನ್ನೊಂದು 2-3 ಬಾಂಡ್ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಬಾಂಡ್ನ ಮಾನದಂಡಗಳು ಯಾವುದು ಅಂತ ನೋಡ್ಕೊಳ್ಳುವ. ಸೊ ಅದರಲ್ಲಿ ನೆಕ್ಸ್ಟ್ ಬರುವಂಥದ್ದು ಬಾಂಡ್ ಎಂಥಾಲ್ಪಿ. ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ಎನರ್ಜಿ ಚೇಂಜ್ ಅಂತ ಕರಿತೇವೆ. ಮುಂದಕ್ಕೆ ಥರ್ಮೋಡೈನಮಿಕ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ತೀರಿ ಡೀಟೇಲ್ ಆಗಿ. ಸೊ ಬಾಂಡ್ ಎಂಥಾಲ್ಪಿ ಅಂದ್ರೆ ಏನು? ಈ ಬಾಂಡ್ ಎಂಥಾಲ್ಪಿ ಅನ್ನೋ ಟರ್ಮ್ ಯಾಕೆ ಯೂಸ್ ಮಾಡ್ತಾರೆ? ಈಗ ನೋಡಿ, ಒಂದು ಮಾಲಿಕ್ಯೂಲ್ ಕೊಡ್ತೇನೆ ನಾನು ನಿಮ್ಗೆ, H2 ಹೈಡ್ರೋಜನ್ ಮಾಲಿಕ್ಯೂಲ್. ಈ H2 ಮಾಲಿಕ್ಯೂಲ್ ನಲ್ಲಿ ಒಟ್ಟಿಗೆ ಎಷ್ಟು ಆಟಮ್ಸ್ ಇದೆ? 2 ಹೈಡ್ರೋಜನ್ ಆಟಮ್ ಇದೆ. ಕರೆಕ್ಟಾ? 2 ಹೈಡ್ರೋಜನ್ ಅಣುಗಳಿರ್ತವೆ. ಅವುಗಳು ಒಂದರ ಮಧ್ಯೆ ಒಂದು ಯಾವುದೋ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಲಿಕ್ಕೆ ಹೋಗಿ ಒಟ್ಟಿಗೆ ಇರ್ತವೆ. ಈಗ ನಾವು ಇದನ್ನು ಬ್ರೇಕ್ ಮಾಡಬೇಕು. ಹೇಗೆ ಬ್ರೇಕ್ ಮಾಡೋದು? ಇದನ್ನು ಮುರಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಎನರ್ಜಿ ಸಪ್ಲೈ ಮಾಡ್ಬೇಕು. ಕರೆಕ್ಟಾ? ನೋಡಿ, ಮಾರ್ಕರ್ ಪೆನ್ ಇದೆ. ನನಗೆ ಇದನ್ನು ಮುರಿಬೇಕೀಗೆ, ಬ್ರೇಕ್ ಮಾಡಬೇಕು. ಸೊ ನಾನು ಬ್ರೇಕ್ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಎನರ್ಜಿಯನ್ನು ಇದರ ಮೇಲೆ ಏನ್ ಮಾಡಬೇಕು? ಸ್ಪೆಂಡ್ ಮಾಡಬೇಕು. ನಾನು ಸ್ವಲ್ಪ ಎನರ್ಜಿ ಖರ್ಚು ಮಾಡಬೇಕು. ಇದಕ್ಕೆ ನಾನು ನನ್ನ ಎನರ್ಜಿ ಖರ್ಚು ಮಾಡಿದ್ರೆ ಇದು ಬ್ರೇಕ್ ಆಗ್ತದೆ. ಇಲ್ಲಿ ಕೂಡ ಅಷ್ಟೇ, ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಇಲ್ಲಿ ಕೂಡ ನೀವು ಸ್ವಲ್ಪ ಎನರ್ಜಿಯನ್ನು ಏನ್ ಮಾಡಬೇಕು? ಸ್ಪೆಂಡ್ ಮಾಡಬೇಕು. ಯು ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಟು ಬ್ರೇಕ್ ದಿಸ್ ಬಾಂಡ್. ಆ ಎನರ್ಜಿ ಏನು ನೀವು ಕೊಡ್ತೀರಿ ಇದನ್ನು ಬ್ರೇಕ್ ಮಾಡಲಿಕ್ಕೆ, ಆ ಎನರ್ಜಿಗೆ ನಾವು ಬಾಂಡ್ ಎಂಥಾಲ್ಪಿ ಅಂತ ಕರಿತೇವೆ. ಓಕೆ, ಈಗ ಡೆಫಿನೇಷನ್ ಏನು ನೋಡುವ. ಸೊ ಬಾಂಡ್ ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಎನರ್ಜಿ ರಿಕ್ವೈರ್ಡ್, ಬೇಕಾಗಿರುವಂತ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds of particular type between ಏನಿದು? ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds of particular type. ಇಲ್ಲಿ ನೋಡಿ, ಈ ಬಾಂಡ್ 1 mole ಆಫ್ ಈ ಬಾಂಡ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಬೇಕಾಗುವಂತ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole of bonds of particular type between two atoms in gaseous state. This is the definition. ಇನ್ನೊಂದು ಅರ್ಥ ಆಯ್ತಾ? ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್. ಈಗ ನಿಮ್ಮ ಹತ್ರ 1 mole ಆಫ್ ಗ್ಯಾಸಿಯಸ್ ಹೈಡ್ರೋಜನ್ ಇದೆ. 1 mole ಇದೆ ಇದರಲ್ಲಿ. ಈಗ 1 mole ಬಾಂಡ್ ಅನ್ನು ಬ್ರೇಕ್ ಮಾಡಲಿಕ್ಕೆ ನಿಮ್ಗೆ ಎಷ್ಟು ಎನರ್ಜಿ ಬೇಕು, ಆ ಎನರ್ಜಿಗೆ ನಾವು ಬಾಂಡ್ ಎಂಥಾಲ್ಪಿ ಅಂತ ಕರಿತೇವೆ. ಇಟ್ಸ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಬಾಂಡ್ಸ್ ಆಫ್ ಪರ್ಟಿಕ್ಯುಲರ್ ಟೈಪ್ ನ ಬಾಂಡ್ ಅನ್ನು, ಒಂದೇ ಟೈಪ್ ನ ಬಾಂಡ್ ಅನ್ನು, ಪರ್ಟಿಕ್ಯುಲರ್ ಟೈಪ್ ಬಿಟ್ವೀನ್ 2 atoms ಇನ್ ಗ್ಯಾಸಿಯಸ್ ಸ್ಟೇಟ್. ಇದು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರಬೇಕು. ಈಗ ಇನ್ H2 ಮಾಲಿಕ್ಯೂಲ್, ಹೈಡ್ರೋಜನ್ ಮಾಲಿಕ್ಯೂಲ್ ಅಲ್ಲಿ, ಓಕೆ ನಾನು ಇಲ್ಲಿ ಬರೀತೇನೆ ಎಕ್ಸಾಂಪಲ್. ಓಕೆ, ಇನ್ H2 ಇದು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರ್ತದೆ. ಇದನ್ನು ಬ್ರೇಕ್ ಮಾಡಿ ಇದನ್ನು ಅಟಮೈಸೇಷನ್ ಅಂತ ಕೂಡ ಕರೀತಾರೆ. ಅಂದ್ರೆ ನೀವೇನ್ ಮಾಡೋದು? ಆಟಮ್ಸ್ ಅನ್ನು ತೆಗೆಯೋದು ಮಾಲಿಕ್ಯೂಲ್ ಇಂದ. 2 ಗ್ಯಾಸಿಯಸ್ ಹೈಡ್ರೋಜನ್ ಆಟಮ್ಸ್ ಗಳು ಸಿಗ್ತವೆ. ಸೊ ಇದಕ್ಕೆ ಎಷ್ಟು ಎನರ್ಜಿ ಬೇಕು? ಸೊ ಆ ಎನರ್ಜಿಗೆ ನಾವು ಬಾಂಡ್ ಎಂಥಾಲ್ಪಿ ಅಂತ ಕರಿತೇವೆ. ಓಕೆ, ಸೊ ಇದರಲ್ಲಿ ನಾವು ಡೆಲ್ಟಾ H ಆಫ್ ಅಟಮೈಸೇಷನ್, ಎಂಥಾಲ್ಪಿ ಆಫ್ ಅಟಮೈಸೇಷನ್ ಅಂತ ಕರಿತೇವೆ. ಸೊ ಇದರ ವ್ಯಾಲ್ಯೂ 435.8 ಕಿಲೋಜೌಲ್ ಪರ್ ಮೋಲ್ ಅಂತ ಬರೀತೇವೆ. 435.8 ಕಿಲೋಜೌಲ್ ಪರ್ ಮೋಲ್ ಅಂತ ಬರೀತೇವೆ. ಗೊತ್ತಾಯ್ತಾ? ಎಸ್. ಈಗ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. H2O ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರ್ತದೆ. ನಾವು ಬಾಂಡ್ ಎಂಥಾಲ್ಪಿಗೆ ಇದನ್ನು ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ತಗೊಳ್ತೇವೆ. ಓಕೆ, ಈಗ H2O ನಲ್ಲಿ ಒಟ್ಟಿಗೆ ಎಷ್ಟು ಬಾಂಡ್ ಇದೆ ಹೇಳ್ತೀರಾ? 2 ಬಾಂಡ್ ಇದೆ. ಈ 2 ಬಾಂಡ್ಸ್ಗಳು ನಿಮಗೆ ಒಂದೇ ತರ ಕಾಣಿಸ್ತವೆ, ಒಂದೇ ತರ ಇರುವಂತದ್ದು. ಕರೆಕ್ಟ್, ಇವೆರಡು ಬಾಂಡ್ಸ್ಗಳು ಕೂಡ ಸೇಮ್ OH ಬಾಂಡ್. ಬಟ್ ಇವೆರಡರ ಬಾಂಡ್ ಎಂಥಾಲ್ಪಿ ಬೇರೆ ಬೇರೆ. ಓಕೆ, ಯಾಕೆ ಅಂತ ಹೇಳ್ತೇನೆ. ಈಗ ಎಷ್ಟು ಬಾಂಡ್ ಬ್ರೇಕ್ ಮಾಡಬೇಕು? 2 ಬಾಂಡ್ ಬ್ರೇಕ್ ಮಾಡಬೇಕು. ಸೊ ಹೇಗೆ ನೋಡಿ, ಫಸ್ಟ್ ಟೈಮ್ 2 ಒಟ್ಟಿಗೆ ಮಾಡಬೇಡಿ, ಇದನ್ನು ಒಂದು ಬ್ರೇಕ್ ಮಾಡಿ. ಸೊ ಏನ್ ಸಿಗ್ತದೆ? H2O ಗ್ಯಾಸ್. ಇದನ್ನು ಬ್ರೇಕ್ ಮಾಡಿದ್ರೆ H ಪ್ಲಸ್ OH ಗ್ಯಾಸ್.
ಓಕೆ, ಸೊ ಇದನ್ನು ಬ್ರೇಕ್ ಮಾಡ್ಲಿಕ್ಕೆ ನಾವು ಸ್ವಲ್ಪ ಎನರ್ಜಿಯನ್ನು ಇದಕ್ಕೆ ಸಪ್ಲೈ ಮಾಡ್ತೇವೆ. ಅದು ಎಷ್ಟು? ಫಾರ್ ದ ಫಸ್ಟ್ ಬಾಂಡ್, ಈ ಬಾಂಡಿಗೆ ನಾವು ಎಷ್ಟು ಎನರ್ಜಿ ಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿದ್ರೆ, ಎಷ್ಟು ಎನರ್ಜಿ ಬೇಕು ಅಂತ ಹೇಳಿದ್ರೆ, ದಟ್ ಈಸ್ 502 ಕಿಲೋಜೌಲ್ ಪರ್ ಮೋಲ್ ನಷ್ಟು ಎನರ್ಜಿ ಬೇಕು. ಈಗ ಇಲ್ಲಿ ಒಂದು ಬಾಂಡ್ ಹೋಯ್ತು. ಈಗ ಒಂದು ಬಾಂಡ್ ಹೋದ ಮೇಲೆ ಸೊ ಇದರ ಸ್ಟೆಬಿಲಿಟಿ ಕಡಿಮೆ ಆಗ್ತದೆ. ಓಕೆ, ಸೊ ಎರಡನೇ ಬಾಂಡ್ ಅನ್ನು ನಮಗೆ ಸುಲಭದಲ್ಲಿ ಬ್ರೇಕ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನೀವು ಯಾವುದೋ ಒಂದು ಆಬ್ಜೆಕ್ಟ್ ಅನ್ನು ಒಂದ್ಸಲ ಮುರಿದು ಬಿಟ್ರೆ ಮತ್ತೆ ಈಸಿಯಾಗಿ ನಿಮಗೆ ಅದನ್ನು ಮುರಿದು ಬಿಡಬಹುದು ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡಬಹುದು. ಕರೆಕ್ಟಾ? ಒಂದ್ಸಲ ಮುರಿಯಿತು ಅಂತ ಹೇಳಿದ್ರೆ ಅದು ಅದರ ಸ್ಟೆಬಿಲಿಟಿಯನ್ನು ಕಳ್ಕೊಳ್ತದೆ. ಗೊತ್ತಾಯ್ತು? ಈಗ ನಿಮ್ಮ ಹತ್ರ ಒಂದು ಗ್ಲಾಸ್ ಇರ್ತದೆ, ಒಂದು ಗ್ಲಾಸ್ನ ಆಬ್ಜೆಕ್ಟ್ ಹೊರಗೆ ಕೆಳಗೆ ಹಾಕಿ ಪುಡಿ ಆಗಿ ಹೋಗ್ತದೆ, ಮತ್ತೆ ಅದನ್ನು ಈಸಿಯಾಗಿ ಪುಡಿ ಮಾಡಬಹುದು. ಸೊ ಅದನ್ನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಒಂದ್ಸಲ ಕಳ್ಕೊಂಡ್ಬಿಡ್ತದೆ. ಇಲ್ಲಿ ಕೂಡ ಹಾಗೆ ಒಂದು ಬಾಂಡ್ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಸೊ ಅದರ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಚೇಂಜ್ ಆಗ್ತದೆ, ಸ್ಟೆಬಿಲಿಟಿ ಕೂಡ ಚೇಂಜ್ ಆಗ್ತದೆ. ಈಗ ನಾವು ಎರಡನೇ ಬಾಂಡ್ ಅನ್ನು ಬ್ರೇಕ್ ಮಾಡಲಿಕ್ಕೆ ಸ್ವಲ್ಪ ಕಡಿಮೆ ಎನರ್ಜಿಯನ್ನು ಸ್ಪೆಂಡ್ ಮಾಡಿದ್ರೆ ಸಾಕು. ಸೊ ಎಷ್ಟು ಬೇಕು ಅದಕ್ಕೆ ನೋಡಿ, ಆಕ್ಸಿಜನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್, ಇದಕ್ಕೆ ಸ್ವಲ್ಪ ಕಡಿಮೆ ಎನರ್ಜಿ ಬೇಕು. ಇದು ಎ, ಅಟಮೈಸೇಷನ್ ಅಂತ ಕರೀತಾರೆ, ಎ ಅದು. ಸೊ ಇಲ್ಲಿ ಡೆಲ್ಟಾ ಎ H0 ಇಸ್ ಈಕ್ವಲ್ ಟು 427 ಕಿಲೋ ಜೌಲ್ ನಷ್ಟು ಎನರ್ಜಿ ಬೇಕು ಒಂದು ಮೋಲಿಗೆ. ಹಾಗಾದ್ರೆ ವಾಟ್ ಇಸ್ ದ ಬಾಂಡ್ ಎಂಥಾಲ್ಪಿ ಆಫ್ H2O? ಹೇಗೆ ಬರೀತೀರಿ? 502 ಅಂತ ಬರೆಯುವುದಾ, 427 ಅಂತ ಬರೆಯುವುದಾ? ಈಗ ಬಾಂಡ್ ಎಂಥಾಲ್ಪಿ ಇಸ್ ಪರ್ ಮೋಲ್, ಒಂದು ಮೋಲ್ ಬಾಂಡಿಗೆ ಫಾರ್ 1 ಮೋಲ್ ಆಫ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಂಡ್ ಈ ಎಂಥಾಲ್ಪಿನ ನಾವು ಡಿಫೈನ್ ಮಾಡ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಈಗ H2 ನಲ್ಲಿ, O2 ನಲ್ಲಿ, N2 ನಲ್ಲಿ ಎಲ್ಲವೂ ಕೂಡ 1 ಮೋಲ್ ಆಫ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಂಡ್ ಇತ್ತು ಬಿಟ್ವೀನ್ 2 ಆಟಮ್ಸ್. ಈಗ ನೋಡಿ 3 ಆಟಮ್ ಇರ್ತದೆ. ಕರೆಕ್ಟ್ ಅಲ್ಲ? 2 ಆಟಮ್ ಇದ್ರೆ ಏನು ಸಮಸ್ಯೆ ಇಲ್ಲ, 1 ಮೋಲ್ ಆಫ್ ಪರ್ಟಿಕ್ಯುಲರ್ ಟೈಪ್ ಆಫ್ ಬಾಂಡ್. ಇಲ್ಲಿ 3 ಆಟಮ್ ಇದೆ. ಸೊ ಹಾಗಾದ್ರೆ 2 ಟೈಪಿನ ಬಾಂಡ್ ಇದೆ. ಕರೆಕ್ಟಾ? ಇಲ್ಲಿ OH, ಇದು OH, ಇವೆರಡರ ಬಾಂಡ್ ಎಂಥಾಲ್ಪಿ ಬೇರೆ. ಇಂಥ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್ಸ್ ಅಲ್ಲಿ, ಫಾರ್ ಆಲ್ ಪಾಲಿ ಅಟಾಮಿಕ್ ಮಾಲಿಕ್ಯೂಲ್, ಬಾಂಡ್ ಎಂಥಾಲ್ಪಿಯನ್ನು ನಾವು ಆವರೇಜ್ ಆಗಿ ತಗೊಳ್ತೇವೆ ಪರ್ ಮೋಲ್ಗೆ. ಆವರೇಜ್ ಅಥವಾ ಮೀನ್ ಬಾಂಡ್ ಎಂಥಾಲ್ಪಿ ಅಂತ ಕರಿತೇವೆ. ಏನು? ಮೀನ್ ಆರ್ average bond enthalpy. ಮೀನ್ ಆರ್ average bond enthalpy. ಹೇಗೆ ಮೀನ್ ಎಂಥಾಲ್ಪಿ ಫೈಂಡ್ ಮಾಡೋದು? ಮೀನ್ ಅಥವಾ average bond ಎಂಥಾಲ್ಪಿಯನ್ನು ಇಲ್ಲಿ ಬರೀತೇನೆ. ಓಕೆ, ಹೇಗೆ ಮೀನ್ ಅಥವಾ average ಅನ್ನು ಹೇಗೆ ಫೈಂಡ್ ಮಾಡ್ತೀರಿ? ಸರಾಸರಿ ಅಂತ ಕರಿತೇವೆ. ಸರಾಸರಿ ಫೈಂಡ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ನಿಮ್ಮ ಹತ್ರ ಎಷ್ಟು ನಂಬರ್ ಇದೆ ಅದನ್ನ ಆಡ್ ಮಾಡಿ. ಸೊ ಅದಾದ್ಮೇಲೆ ಅದನ್ನು ಟೋಟಲ್ ನಂಬರ್ ಎಷ್ಟಿದೆ ಅದನ್ನ ಡಿವೈಡ್ ಮಾಡಿ. ಕರೆಕ್ಟಾ? ಇಲ್ಲಿ ಎಷ್ಟು ನಂಬರ್ ಇದೆ? 2 ನಂಬರ್ ಇದೆ. ಆ 2 ನಂಬರ್ ಅನ್ನು ಆಡ್ ಮಾಡಿ ಎಷ್ಟರಿಂದ ಡಿವೈಡ್ ಮಾಡಬೇಕು? 2ರಿಂದ ಡಿವೈಡ್ ಮಾಡಬೇಕು. ಈಗ average bond enthalpy, mean or average bond enthalpy is equal to ಎಷ್ಟಾಗ್ತದೆ? ಇಲ್ಲಿ ಬರ್ದಿರ್ತೇನೆ, is equal to ಎರಡನ್ನು ಆಡ್ ಮಾಡಿ 502 plus 427 divided by 2, that is equal to ಎಷ್ಟಾಗುತ್ತೆ? ಆಡ್ ಮಾಡಿ 502, 500 plus 400 900 ಆಯ್ತು. 929 by 2. So that is equal to 464. ಸರಿ ಆಗುತ್ತಾ? 464 ಆದ್ರೆ ಸರಿ ಆಗುದಿಲ್ಲ. 464 ಆದ್ರೆ ಎಷ್ಟಾಗುತ್ತೆ? 920 ಆಗ್ತದೆ. 928 ಆಗ್ತದೆ. 464.5 ಕಿಲೋ ಜೌಲ್ ಪರ್ ಮೋಲ್. ಗೊತ್ತಾಯ್ತಲ್ವಾ? ಎಸ್, ಇಟ್ಸ್ ವೆರಿ ಸಿಂಪಲ್. ಈಗ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಗಳಾದ್ರೆ ಸೇಮ್ ಟೈಪ್ ಆಫ್ ಆಟಮ್ಸ್ ಇದ್ರೆ ಏನು ಸಮಸ್ಯೆ ಇಲ್ಲ, ಡೈರೆಕ್ಟ್ ಆಗಿ ಬರೆದು ಬಿಡುವಂಥದ್ದು. ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಗಳಿಗೆ ನಾವು ಎಷ್ಟು ಬಾಂಡ್ಸ್ ಇದೆ ಆ ಎಲ್ಲ ಬಾಂಡ್ ಎಂಥಾಲ್ಪಿಯನ್ನು ಒಂದ್ಸಲ ಬರೆದಿಟ್ಕೋಬೇಕು. ಅದಾದ್ಮೇಲೆ ಎಲ್ಲ ಬಾಂಡ್ ಎಂಥಾಲ್ಪಿಸ್ಗಳನ್ನ ಆಡ್ ಮಾಡಿ ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಎಷ್ಟಿದೆ ಅದರಿಂದ ಡಿವೈಡ್ ಮಾಡಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಎಸ್. ಈಗ ನೋಡಿ, ಒಂದು ಮಾಲಿಕ್ಯೂಲ್ ಅಲ್ಲಿ 4 ಬಾಂಡ್ಸ್ ಇದೆ ಅಂತ ಅನ್ಕೊಳ್ಳಿ. ಈಗ ಮೀಥೇನ್ ಅಂತ ಇರುತ್ತೆ. ಇದು ನೀವು ಮತ್ತೆ ಕೂಡ ಸ್ಟಡಿ ಮಾಡ್ತೀರಿ ಥರ್ಮೋಡೈನಾಮಿಕ್ಸ್ ನಲ್ಲಿ. 4 ಬಾಂಡ್ ಇದೆ, 1 2 3 4. ಈ 4 ಬಾಂಡ್ ಎಂಥಾಲ್ಪಿ ಬೇರೆ ಇರ್ತದೆ. ಸೊ ಹೇಗೆ ಫೈಂಡ್ ಮಾಡ್ತೀರಿ? ಮೀನ್ ಅಥವಾ ಆವರೇಜ್. ಸೊ ಆವರೇಜ್ ಇಸ್ ಈಕ್ವಲ್ ಟು ಮೀನ್ ಎಂಥಾಲ್ಪಿ ಇಸ್ ಈಕ್ವಲ್ ಟು ಏನು? ಬಾಂಡ್ ಎಂಥಾಲ್ಪಿ ಆಫ್ ಫಸ್ಟ್ ಬಾಂಡ್, ಬಾಂಡ್ ಎಂಥಾಲ್ಪಿ ಆಫ್ ಸೆಕೆಂಡ್ ಬಾಂಡ್, bond enthalpy of third one and fourth one divided by 4.
ಓಕೆ, ಹೀಗೆ ನೀವು ಮೀನ್ ಅಥವಾ ಆವರೇಜ್ ಬಾಂಡ್ ಎಂಥಾಲ್ಪಿಯನ್ನು ಫೈಂಡ್ ಮಾಡ್ತೀರಿ. ಇಸ್ ಇಟ್ ಕ್ಲಿಯರ್? ಎಸ್. ದ ನೆಕ್ಸ್ಟ್ ಬಾಂಡ್ ಪ್ಯಾರಾಮೀಟರ್ ಇಸ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್. ವಾಟ್ ಇಸ್ ದಿಸ್ ಬಾಂಡ್ ಆರ್ಡರ್? ಬಾಂಡ್ ಆರ್ಡರ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್, ಎರಡು ಆಟಮ್ಸ್ ಗಳ ಮಧ್ಯೆ ಎಷ್ಟು ಬಾಂಡ್ಸ್ ಇರ್ತದೆ ನೋಡಿ, ಅದೇ ಬಾಂಡ್ ಆರ್ಡರ್. ದ ನಂಬರ್ ಆಫ್ ಬಾಂಡ್ಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್. ಒಂದು ಮಾಲಿಕ್ಯೂಲ್ ನಲ್ಲಿ ಎರಡು ಆಟಮ್ಗಳ ಮಧ್ಯೆ ಎಷ್ಟು ಬಾಂಡ್ ಇರ್ತದೆ ಅದು ಅದರ ಬಾಂಡ್ ಆರ್ಡರ್. ಈಗ H2 ಮಾಲಿಕ್ಯೂಲ್ ತಕೊಳ್ಳಿ. ಎಕ್ಸಾಂಪಲ್ ಆಗಿ ಹೈಡ್ರೋಜನ್ ಅನ್ನು ತಕೊಂಡ್ರೆ ಇದರ ಮಧ್ಯೆ ಎಷ್ಟು ಬಾಂಡ್ ಇರ್ತದೆ ಹೇಳಿ ನೋಡುವ? ಒಂದು ಬಾಂಡ್. ಸೊ ಇದರ ಬಾಂಡ್ ಆರ್ಡರ್ ಎಷ್ಟು? ಹೈಡ್ರೋಜನ್ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು 1. ಆಕ್ಸಿಜನ್ O2 ಅಂತ ಬರ್ತದೆ, ಎಷ್ಟು ಬಾಂಡ್ ಇರ್ತದೆ ಆಕ್ಸಿಜನ್ ಮಧ್ಯೆ? ಇದರ ಬಾಂಡ್ ಆರ್ಡರ್ ಎಷ್ಟು? 2. ನೈಟ್ರೋಜನ್ N2, ಇದು ಡಯಾಟಾಮಿಕ್, ಇದ್ರಲ್ಲಿ ಒಂದಂತ ಬರೆಯುವುದಲ್ಲ. ಎಷ್ಟಿತ್ತು ಲೆವಿಸ್ ಡಿಸ್ಕ್ರಿಪ್ಷನ್ ಪ್ರಕಾರ? ಎಷ್ಟು ಬಾಂಡ್ಸ್ ಇತ್ತು ಹೇಳಿ? 3 ಬಾಂಡ್ಸ್ ಇತ್ತು. ಸೊ ಇದರ ಬಾಂಡ್ ಆರ್ಡರ್ 3. So this bond order is very important parameter of a bond, so which predict the stability of molecule. ಇದು ಯಾಕೆ ಬೇಕು ಅಂತ ಹೇಳಿದ್ರೆ you can get some idea about the stability, ಆ molecule ನ ಸ್ಥಿರತೆ, ಅದು ಹೇಗೆ ಸ್ಥಿರವಾಗಿರ್ತದಾ ಇಲ್ವಾ ಅನ್ನೋದನ್ನು ಈ ಬಾಂಡ್ ಆರ್ಡರ್ ನಿಮಗೆ ಹೇಳ್ತದೆ. ಅದು ತುಂಬಾ ಟೈಮ್ ಇರ್ತದಾ ಅಥವಾ ಬೇಗ ಡೆಸ್ಟ್ರಾಯ್ ಆಗಿ ಹೋಗ್ತದಾ, ಡಿಕಂಪೋಸ್ ಆಗಿ ಹೋಗ್ತದಾ ಅನ್ನೋದನ್ನು ಈ ಬಾಂಡ್ ಆರ್ಡರ್ ಅನ್ನೋದು ಹೇಳ್ತದೆ. ಹೇಗೆ? as the number of bonds increases, ಈಗ ಬಾಂಡ್ ಆರ್ಡರ್ ಜಾಸ್ತಿ ಆದ ಹಾಗೆ as bond order increases the number of bonds increases. ನೋಡಿ, 1 ಇದ್ರೆ ಒಂದೇ ಬಾಂಡ್, 2 ಬಾಂಡ್ ಇದ್ರೆ 2 ಬಾಂಡ್, 3 ಇದ್ರೆ 3 ಬಾಂಡ್ಸ್. as the number of bonds increases, ಬಾಂಡ್ ನ ನಂಬರ್ ಜಾಸ್ತಿ ಆದ ಹಾಗೆ ಅಥವಾ ಬಾಂಡ್ ಆರ್ಡರ್ ಜಾಸ್ತಿ ಆದ ಹಾಗೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಬಾಂಡ್ ಎಂಥಾಲ್ಪಿ ಇನ್ಕ್ರೀಸಸ್. as bond order increases, bond enthalpy also increases. ಅದು ಕೂಡ ಜಾಸ್ತಿ ಆಗ್ತದೆ. ಬಾಂಡ್ ಎಂಥಾಲ್ಪಿ ಜಾಸ್ತಿ ಆದ ಹಾಗೆ ಸ್ಟೆಬಿಲಿಟಿ ಏನಾಗ್ತದೆ? ಸ್ಟೆಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಗೊತ್ತಾಯ್ತಲ್ವಾ? ಬಾಂಡ್ ಎಂಥಾಲ್ಪಿ ಅಂದ್ರೆ ಜಾಸ್ತಿ ಎನರ್ಜಿ ಸ್ಪೆಂಡ್ ಮಾಡ್ಬೇಕಾಗ್ತದೆ. ನೀವು ಜಾಸ್ತಿ ಎನರ್ಜಿ ಯಾವಾಗ ಕೊಡ್ಬೇಕಾಗ್ತದೆ? ಇಫ್ ಇಟ್ ಈಸ್ ಸ್ಟೇಬಲ್. ಆ ಮಾಲಿಕ್ಯೂಲ್ ಸ್ಟೇಬಲ್ ಆದ್ರೆ ಜಾಸ್ತಿ ಎನರ್ಜಿ ಬೇಕು. ಅನ್ಸ್ಟೇಬಲ್ ಆದ್ರೆ ಅದಕ್ಕೆ ಸ್ಥಿರತೆ ಇಲ್ಲ ಅಂತ ಹೇಳಿದ್ರೆ ಕಡಿಮೆ ಎನರ್ಜಿಯಲ್ಲಿ ಅದು ಬ್ರೇಕ್ ಆಗಿ ಹೋಗ್ತದೆ. ಸೊ ಈಗ ಏನ್ ಗೊತ್ತಾಯ್ತು ನಿಮ್ಗೆ? ಬಾಂಡ್ ಆರ್ಡರ್ ಇನ್ಕ್ರೀಸ್ ಆದ್ರೆ ಬಾಂಡ್ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತದೆ. ಓಕೆ, ಬಾಂಡ್ ಎಂಥಾಲ್ಪಿ ಇನ್ಕ್ರೀಸಸ್. ಸ್ಟೆಬಿಲಿಟಿ ಏನಾಗ್ತದೆ? ಬಾಂಡ್ ಎಂಥಾಲ್ಪಿ ಜಾಸ್ತಿ ಆದ್ರೆ ಸ್ಟೆಬಿಲಿಟಿ ಇನ್ಕ್ರೀಸಸ್. ಸ್ಟೆಬಿಲಿಟಿ ಇನ್ಕ್ರೀಸಸ್. ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ಕೇಸ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸಸ್, ನೀವು ಕೇಳಿರ್ಬೋದು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸಸ್. ಐಸೋ ಅಂದ್ರೇನು? ಸೇಮ್. ಎಲೆಕ್ಟ್ರಾನಿಕ್, ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ ಇರುವಂತಹ ಸ್ಪೀಸೀಸ್ ಅಲ್ಲಿ. ಇನ್ ಕೇಸ್ ಆಫ್ ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸಸ್, ಬಾಂಡ್ ಆರ್ಡರ್ ಇಸ್ ಸೇಮ್. ಈಗ ಎರಡು ಸ್ಪೀಸೀಸ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸೇಮ್ ಇದ್ರೆ ಅದರ ಬಾಂಡ್ ಆರ್ಡರ್ ಕೂಡ ಸೇಮ್ ಇರ್ತದೆ. ಈಗ ನೋಡಿ, F2 ಎಷ್ಟು ಎಲೆಕ್ಟ್ರಾನ್ ಇದೆ ಹೇಳ್ತೀರಾ? 18, 18. ಈಗ ಇನ್ನೊಂದು ಅಯಾನ್ ಕೊಡ್ತೇನೆ, O2 2-. O2 ನಲ್ಲಿ ಎಷ್ಟಿರ್ತದೆ? 16 ಪ್ಲಸ್ 2 18. ಸೊ ಇಲ್ಲಿ ಕೂಡ 18 ಎಲೆಕ್ಟ್ರಾನ್ ಇದೆ. ಸೊ ಇವೆರಡರ ಬಾಂಡ್ ಆರ್ಡರ್ ಎಷ್ಟಿರ್ತದೆ? ಅದು ಸೇಮ್ ಇರ್ತದೆ. ದ ಬಾಂಡ್ ಆರ್ಡರ್ ಆಫ್ ಬೋತ್ F2 ಅಂಡ್ O2 2- is ಸೇಮ್. ನೋಡಿ ಇಲ್ಲಿ ಫ್ಲೋರಿನ್ ಬಾಂಡ್ ಆರ್ಡರ್ ಎಷ್ಟಿರ್ಬೋದು? ಫ್ಲೋರಿನ್ ಮಧ್ಯೆ ಎಷ್ಟು ಮ್ಯಾಕ್ಸಿಮಮ್ ಒಂದೇ ಬಾಂಡ್ ಇರೋದು. ಸೊ ಇಟ್ಸ್ ಬಾಂಡ್ ಆರ್ಡರ್ ಇಸ್ 1. ಹಾಗಾದ್ರೆ O2 2- ಅಲ್ಲಿ ಎಷ್ಟು? ಅಲ್ಲೂ ಕೂಡ ಒಂದೇ. ದ ಬಾಂಡ್ ಆರ್ಡರ್ ಆಫ್ ಬೋತ್ F2 ಅಂಡ್ O2 2- is equal to 1. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ, CO ಕಾರ್ಬನ್ ಮೊನಾಕ್ಸೈಡ್ ಅಂಡ್ ಇನ್ನೊಂದು NO+. ಇಲ್ಲಿ 14 ಎಷ್ಟು ಎಲೆಕ್ಟ್ರಾನ್ ಇದೆ? ಸಾರಿ 6 + 4 10 ಎಲೆಕ್ಟ್ರಾನ್ ಇದೆ. ಇಲ್ಲಿ 6 + 5 ಪ್ಲಸ್ 1 ಇದೆ. ಪ್ಲಸ್ ಅಂದ್ರೆ ಒಂದು ಎಲೆಕ್ಟ್ರಾನ್ ಹೋಗಿದೆ. ಸೊ ದಟ್ ಈಸ್ ಈಕ್ವಲ್ ಟು 10. ಇವೆರಡು ಐಸೋ ಎಲೆಕ್ಟ್ರಾನಿಕ್ ಸ್ಪೀಸೀಸಸ್ಗಳು. ಈಗ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಲೆವಿಸ್ ಡಿಸ್ಕ್ರಿಪ್ಷನ್ ಪ್ರಕಾರ 3 ಬಾಂಡ್ ಇದೆ. ಅಂದ್ರೆ ಬಾಂಡ್ ಆರ್ಡರ್ ಎಷ್ಟು? ಇದರ ಬಾಂಡ್ ಆರ್ಡರ್
is equal to 3. ಹಾಗಾದ್ರೆ ಇದ್ರದ್ದು ಎಷ್ಟಾಗುತ್ತೆ? ಇದರದ್ದು ಆಲ್ಸೋ ದಿಸ್ ಇಸ್ ಆಲ್ಸೋ ಹ್ಯಾವಿಂಗ್ NO plus ನ ಬಾಂಡ್ ಆರ್ಡರ್ is also equal to 3. ಗೊತ್ತಾಯ್ತಾ? ಇದಿಷ್ಟು about isoelectronic species. Next concept, it's very important concept, that is about resonance. What is this resonance? So ಯಾಕೆ ಯೂಸ್ ಮಾಡ್ತಾರೆ? ಈಗ ಲಿವಿಸ್ ಡಾಟ್ ಸ್ಟ್ರಕ್ಚರ್ಸ್ ಗಳು ನೀವು ಕಲ್ತಿದ್ದೀರಿ. Sometime just by using a single Lewis dot structure, you cannot explain all the parameters of a bond or all the characteristics of a molecule. Okay, ಎಲ್ಲ ಪ್ಯಾರಾಮೀಟರ್ಸ್ ಗಳನ್ನು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನು ನಿಮಗೆ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ, ಅಥವಾ ಅದನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಯೂಸ್ ಮಾಡ್ಕೊಂಡು. ಸೊ ಅಂತ ಕೇಸಸ್ ಗಳಲ್ಲಿ ನೀವು ಏನ್ ಮಾಡ್ತೀರಿ? ಯು ಆರ್ ರೈಟಿಂಗ್ ಓಕೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇನ್ ವಿಚ್ there is no change in the number of what electrons, and there is no change in the number of non-bonding electrons, there is no change in the number of bonds, total number of bonds, and even there is no change in the position of nuclei. So ಇದೆಲ್ಲವೂ ಕೂಡ ಚೇಂಜ್ ಆಗದ ಹಾಗೆ ನಾವು ಏನ್ ಮಾಡ್ತೇವೆ? ಎಲೆಕ್ಟ್ರಾನ್ಸ್ ಗಳನ್ನು ಡಿಲೋಕಲೈಸ್ ಮಾಡಿಕೊಂಡು ಸ್ಟ್ರಕ್ಚರ್ಸ್ ಗಳನ್ನು ಬರೀತೇವೆ. ಸೊ ಅಂತ ಸ್ಟ್ರಕ್ಚರ್ಸ್ ಗಳಿಗೆ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಗಳು ಅಂತ ಹೇಳ್ತೇವೆ. ಒಂದು ಎಕ್ಸಾಂಪಲ್, ಓಝೋನ್ O3 ಹೇಗೆ ಬರ್ದಿದ್ರೆ ನೆನಪು ಮಾಡ್ಕೊಳ್ಳಿ. ಓಝೋನ್ ಸ್ಟ್ರಕ್ಚರ್ ಬರ್ದ ನೆನಪಿದೆಯಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್, ಜಸ್ಟ್ ಯು ರಿಕಾಲ್ ಇಟ್. 1 2 3 4 5 6. ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್. ಕರೆಕ್ಟಾ? ಇಲ್ಲೇನಿದೆ? ಡಬಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ. ಸೊ ಇದನ್ನ ನಾನು ಬರ್ದಿದ್ದೇನೆ, ಇನ್ನೊಬ್ರು ಯಾರೋ ಬರೀತಾರೆ. ಸೊ ಅವ್ರು ಏನ್ ಹೇಳ್ತಾರೆ ನೋಡಿ, ನಾನು ಹೀಗೆ ಬರೀತೇನೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನು ಓಝೋನ್ ಇದ್ದು, ನಂದೇ ಬರ್ದದ್ದು ಸರಿ ಅಂತ ಹೇಳ್ತಾರೆ ನೋಡಿ ಹೀಗೆ. ಅಥವಾ ನೀವು ಹೀಗೆ ಬರೆದು ನನಗೆ ಹೇಳ್ಬೋದು, ಸರ್ ನಾನು ಹೀಗೆ ಬರ್ದಿದ್ದೇನೆ, ಇದು ಕರೆಕ್ಟಾ? ಈಗ ಯಾವುದು ಸರಿ ಯಾವುದು ತಪ್ಪು? ವಿಚ್ ಇಸ್ ಕರೆಕ್ಟ್? ಇದರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಹೇಳಿ? ಇನ್ ದೀಸ್ ಟು there is no change in the number of non-bonding electrons. ಎಲ್ಲಾದ್ರೂ ಚೇಂಜ್ ಆಗಿದೆಯಾ ನೋಡಿ? ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 2 4 6 8 10 12. ಅಲ್ಲೂ ಅಷ್ಟೇ ಇದೆಯಾ ನೋಡಿ? 4 6 10 12 ಇದೆ. ಟೋಟಲ್ ನಂಬರ್ ಆಫ್ ಬಾಂಡ್ಸ್ ಏನಾದ್ರೂ ಚೇಂಜ್ ಆಯ್ತಾ ನೋಡಿ? ಇಲ್ಲ, ಇಲ್ಲೂ 3 ಇದೆ, ಅಲ್ಲೂ 3 ಇದೆ. ಬಟ್ ಏನು ಚೇಂಜ್ ಆಗಿದೆ? ದ ಪೊಸಿಷನ್ ಆಫ್ ಡಬಲ್ ಬಾಂಡ್ ಮಾತ್ರ ಚೇಂಜ್ ಆಗಿರೋದು. ಸೊ ಇದು ರೆಸೊನೆನ್ಸ್ ಸ್ಟ್ರಕ್ಚರ್ಸ್. ಹೇಗೆ ಬರ್ದ್ರಿ? ಜಸ್ಟ್ ಬೈ ಡಿಲೋಕಲೈಸಿಂಗ್, ಅಂದ್ರೆ ಇಲ್ಲಿರುವಂತಹ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಗಳು ಏನಾಗ್ತವೆ? ಡಿಲೋಕಲೈಸ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತದೆ ಓವರ್ ದಿಸ್ ಬಾಂಡ್. ನೋಡಿ, ಇದು ಇಲ್ಲಿಗೆ ಹೀಗೆ ಬಂದು ಇದು ಇಲ್ಲಿಗೆ ಹೀಗೆ ಬರ್ಬೋದು. ಸೊ ಆವಾಗ ಈ ಸ್ಟ್ರಕ್ಚರ್ ಸಿಗ್ತದೆ. ಜಸ್ಟ್ ಏನ್ ಮಾಡಿ, ಯು ಚೇಂಜ್ ದ ಪೊಸಿಷನ್ ಆಫ್ ಸಿಂಗಲ್ ಅಂಡ್ ಡಬಲ್ ಬಾಂಡ್. ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಚೇಂಜ್ ಮಾಡಿ. ಇವೆರಡೂ ಕೂಡ ಕರೆಕ್ಟ್ ಸ್ಟ್ರಕ್ಚರ್ಸ್ ಗಳೇ. ಹಾಗಂತೇಳಿ ಇವೆರಡನ್ನು ಬರೆದು ನಿಮಗೆ ಕಂಪ್ಲೀಟ್ ಆಗಿ ಓಝೋನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ದ ಪ್ಯಾರಾಮೀಟರ್ಸ್ ನಾವೇನು ಇಲ್ಲಿ ಬರೆದು ಎಕ್ಸ್ಪ್ಲೈನ್ ಮಾಡ್ತೇವೆ, ಮತ್ತೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಡಿಟರ್ಮಿನ್ ಮಾಡ್ತೇವೆ ಅದು ಬೇರೆ ಬೇರೆ ಇರ್ತದೆ. ಹೇಗೆ ಅದನ್ನು ಹೇಳ್ತೇನೆ. ಈಗ ಇಂಡಿವಿಜುವಲ್ ಆಗಿ ನಾವು ಮೆಷರ್ ಮಾಡಿದ್ರೆ ಆಕ್ಸಿಜನ್ ಡಬಲ್ ಬಾಂಡ್ ನ ಲೆಂತ್, ಅದರಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ದಟ್ ಈಸ್ ಈಕ್ವಲ್ ಟು 121 ಪಿಕೋಮೀಟರ್. ಸಿಂಗಲ್ ಬಾಂಡ್ ಲೆಂತ್ 148 ಪಿಕೋಮೀಟರ್. ಸೊ ಇದೆಷ್ಟು ಹೇಳಿ? 148 ಪಿಕೋಮೀಟರ್. ಇದೆಷ್ಟು ಹೇಳಿ? 121 ಪಿಕೋಮೀಟರ್. ಬಟ್ ಓಝೋನ್ ಅಲ್ಲಿ ಎರಡು ಬಾಂಡ್ ಲೆಂತ್ಗಳು ಸೇಮ್ ಇರ್ತದೆ. ಅಂದ್ರೆ ನೋಡಿ, ದಿಸ್ ಆಕ್ಸಿಜನ್, ಈ ಆಕ್ಸಿಜನ್ ಇದೆ ನೋಡಿ, ಈ ಎರಡು ಆಕ್ಸಿಜನ್ ಮಧ್ಯೆ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಈ ಆಕ್ಸಿಜನ್ ಬೇಕಾದ್ರೆ ನಾನು ನಂಬರಿಂಗ್ ಮಾಡ್ತೇನೆ, ಇದು 1 ಇದು 2. ಈ ಎರಡನೇ ಆಕ್ಸಿಜನ್ಗೆ ಈ ಆಕ್ಸಿಜನ್ ಸೇಮ್, ಇದು ಕೂಡ ಸೇಮ್. ಅವುಗಳ ಮಧ್ಯೆ ಯಾವುದೇ ಭೇದ ಭಾವಗಳನ್ನದು ಮಾಡೋದಿಲ್ಲ. ಈ ಎರಡನ್ನು ಕೂಡ ಈಕ್ವಲ್ ಆಗಿ ಸಮಾನವಾಗಿ ಟ್ರೀಟ್ ಮಾಡ್ತದೆ. ಇದು ಕೂಡ ಇವೆರಡನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತದೆ. ನಿಮ್ಗೆ ನೋಡ್ಬೇಕಾದ್ರೆ ಇಲ್ಲಿ 6 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ, ಇಲ್ಲಿ 4 ಇದೆ, ಇದು ಬೇರೆ ಅಂತ ನೀವು ಅಂದ್ಕೊಳ್ತೀರಿ, ನಾನು ಅಂದ್ಕೊಳ್ತೇನೆ. ಬಟ್ ಈ ಆಕ್ಸಿಜನ್ ಯಾವತ್ತೂ ಅಂದ್ಕೊಳ್ಳುವುದಿಲ್ಲ. ಯಾಕೆ ಅಂದ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ, ವೆನ್ ಯು ಮೆಷರ್ ದ ಬಾಂಡ್ ಲೆಂತ್ ಬಿಟ್ವೀನ್ 1 and 2 ಆಕ್ಸಿಜನ್ ಅಂಡ್ 2 and 3 ಆಕ್ಸಿಜನ್, ಅದೆರಡು ಸೇಮ್ ಇರ್ತದೆ. ನೋಡಿ, ಈಗ ಈ ತರ ಈ ಸ್ಟ್ರಕ್ಚರ್ ನಾವು ಬರೀತೇವೆ. ಓಝೋನ್ ನ ಸ್ಟ್ರಕ್ಚರ್ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ತೇವೆ. We will write like this. This length is 128 picometer. This length is also equal to 128 picometer. So ನಾವು ಇದಕ್ಕೆ ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ರೆಸೊನೆನ್ಸ್ ಹೈಬ್ರಿಡ್. ಇದನ್ನ ಯಾವಾಗ ಬರಿತೇವೆ? When a single Lewis dot structure cannot
represent an entire molecule or cannot explain all the characteristics of entire molecule. ಒಂದು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೆದು ನಿಮಗೆ ಒಂದು ಮಾಲಿಕ್ಯೂಲ್ ನ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವ್ ಏನ್ ಮಾಡ್ತೇವೆ, we write these resonance structures. In these resonance structures there is no change in the total number of electrons, total number of non-bonding electrons, and even there is no change in the position of nuclei. First, second, third carbon ಎಲ್ಲಿತ್ತು ಅಲ್ಲಲ್ಲೇ ಇದೆ. ಓಕೆ, ಸೊ ಅವಾಗ ನಾವೇನ್ ಮಾಡ್ತೇವೆ, the overall or actual structure of molecule is taken as the weighted average of these two. ಈ ಎರಡೂ ಸ್ಟ್ರಕ್ಚರ್ ನ weighted average ನಾವು resonance hybrid ಅಂತ ಬರೀತೇವೆ. ಈ ಎರಡೂ ಸ್ಟ್ರಕ್ಚರ್ ನ average is taken as resonance hybrid. ಸೊ ಇದು ಎಲ್ಲಾ ಪ್ರಾಪರ್ಟೀಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತದೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ದಿ ಕಾನ್ಸೆಪ್ಟ್ ಆಫ್ ರೆಸೊನೆನ್ಸ್. ಯೂಶುವಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಡಬಲ್ ಬಾಂಡ್ ಇಸ್ ಶಾರ್ಟರ್ ದ್ಯಾನ್ ಸಿಂಗಲ್ ಬಾಂಡ್. as the number of bonds increases between the atoms, ಆಟಮ್ಗಳ ಮಧ್ಯೆ ನೋಡಿ ನಂಬರ್ ಆಫ್ ಬಾಂಡ್ಸ್ ಜಾಸ್ತಿ ಆದ ಹಾಗೆ ಬಾಂಡ್ ಲೆಂತ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸಿಂಗಲ್ ಬಾಂಡ್ ಉದ್ದ ಇರ್ತದೆ, ಡಬಲ್ ಬಾಂಡ್ ಗಿಡ್ಡ ಇರ್ತದೆ, ಟ್ರಿಪಲ್ ಬಾಂಡ್ ಇನ್ನೂ ಗಿಡ್ಡ ಇರ್ತದೆ, ಶಾರ್ಟ್ ಆಗ್ತಾ ಹೋಗ್ತದೆ. ಈಗ ನೋಡಿ 121, ಇದು 148. ಈಗ ನೋಡಿ ಇಲ್ಲಿ 141 ಕೂಡ ಇಲ್ಲ, 121 ಕೂಡ ಇಲ್ಲ. ಕರೆಕ್ಟಾ? ಇದೇನಾದ್ರೂ ಸಿಂಗಲ್ ಬಾಂಡ್ ಆದ್ರೆ 148 ಇರಬೇಕಿತ್ತು, ಡಬಲ್ ಬಾಂಡ್ ಆದ್ರೆ 121 ಇರಬೇಕಿತ್ತು. ಈಗ ಎರಡು ಇಲ್ಲ ಅಲ್ವಾ, ಇದು 128, ಇದು 128, ಎರಡೂ ಕೂಡ ಸೇಮ್ ಈಕ್ವಲ್ ಲೆಂತ್ ಇದೆ. ಆದ್ರಿಂದಾಗಿ ಆಕ್ಸಿಜನ್ ಇವೆರಡನ್ನು ಏನು ಸಮಾನವಾಗಿ ಟ್ರೀಟ್ ಮಾಡ್ತದೆ. ಅದಕ್ಕೆ ಇದಕ್ಕೆ ನಾವು ರೆಸೊನೆನ್ಸ್ ಹೈಬ್ರಿಡ್ ಅಥವಾ ವೇಟೆಡ್ ಅವರೇಜ್ ಆಫ್ ದೋಸ್ ಟು ಮಾಲಿಕ್ಯೂಲ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಎಸ್, ಅಕಾರ್ಡಿಂಗ್ ಟು ದಿ ಕಾನ್ಸೆಪ್ಟ್ ಆಫ್ ರೆಸೊನೆನ್ಸ್, when a single Lewis dot structure, when it cannot explain all the parameters or characteristics of a molecule, then we take or we write these resonance structures or canonical structures, and actual structure of the molecule will be the weighted average of these canonical structures. ಅರ್ಥ ಆಯ್ತಾ? ಆಕ್ಚುಯಲ್ ಸ್ಟ್ರಕ್ಚರ್ ಅನ್ನು ನಾವು as a resonance hybrid ಆಗಿ ಬರೀತೇವೆ. ಇದನ್ನ ನೆನ್ಪಿಟ್ಕೊಳ್ಳಿ. Next very important concept we are going to discuss is about polarity in bonds. Polarity. ಕೇಳಿದಿರಾ polarity ಅನ್ನೋ ವರ್ಡ್ ಅನ್ನು? ಪೋಲಾರ್ ಅಂತ ಕೇಳಿದ್ರೆ ಎಲ್ಲಾದ್ರೂ? ಧ್ರುವೀಯತೆ ಅಂತ ಕರೀತಾರೆ. ಧ್ರುವೀಯತೆ ಏನು? ಪೊಲಾರಿಟಿ, ಧ್ರುವೀಯತೆ ಹೇಗೆ ಬರ್ತದೆ? ನೀವು ಅಯಸ್ಕಾಂತಗಳನ್ನು, ಮ್ಯಾಗ್ನೆಟ್ಸ್ ಗಳನ್ನು ಕೇಳಿದಿರಿ. ಅಲ್ಲಿ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಇದೆ. ದಕ್ಷಿಣ ಧ್ರುವ ಮತ್ತೆ ಯಾವುದು ಉತ್ತರ ಧ್ರುವ ಅಂತ. ಎರಡು ಬೇರೆ ಬೇರೆ ವಿರುದ್ಧ ದಿಕ್ಕುಗಳಲ್ಲಿ ಇರ್ತವೆ, ಎರಡು ಬೇರೆ ಬೇರೆ ಡೈರೆಕ್ಷನ್ಸ್ ಗಳಲ್ಲಿ ಇರ್ತವೆ. ಈ ಬಾಂಡ್ಗಳಲ್ಲಿ ಏನಿದು ಪೊಲಾರಿಟಿ ಅನ್ನೋದೇ ಬಾಂಡ್ ಪೊಲಾರಿಟಿ. ಓಕೆ, ಸೊ ಹಾಗಂದ್ರೆ ಏನು, ಪೊಲಾರಿಟಿ ಯಾಕೆ ಬರ್ತದೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಇಲ್ಲಿ ಪೊಲಾರಿಟಿ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಲ್ಲ, ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲ. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಚಾರ್ಜ್, ಎರಡು ವಿರುದ್ಧ ದಿಕ್ಕುಗಳು. ಕರೆಕ್ಟಾ? ಎರಡು ವಿರುದ್ಧ ಚಾರ್ಜ್ಗಳದು. ಸೊ ಎರಡು ವಿರುದ್ಧ ಚಾರ್ಜ್ಗಳು ಒಂದು ಮಾಲಿಕ್ಯೂಲ್ ನ ಎರಡೂ ಕಡೆ ಇದ್ರೆ ಅದು ಪೋಲಾರ್ ಅಂತ ಅನಿಸ್ಕೊಳ್ತದೆ. ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ನಿಮಗೀಗ ಯು ಹರ್ಡ್ ಅಬೌಟ್ 2 ಟೈಪ್ಸ್ ಆಫ್ ಬಾಂಡ್ಸ್, ಕೋವಲೆಂಟ್ ಬಾಂಡ್ ಮತ್ತೆ ಅಯಾನಿಕ್ ಬಾಂಡ್ ಅಂತ ಎರಡು ಟೈಪ್ ನ ಬಾಂಡ್ಸ್ ಗಳನ್ನು ಕೇಳಿದಿರಿ ನೀವು. ಪ್ರಾಕ್ಟಿಕಲ್ ಆಗಿ ನೀವು ಮಾತಾಡೋದಾದ್ರೆ ರಿಯಲ್ ಸಿಚುವೇಶನ್ಸ್ ಗಳಲ್ಲಿ 100% ಕೋವಲೆಂಟ್ ಬಾಂಡ್ ಮತ್ತೆ 100% ಅಯಾನಿಕ್ ಬಾಂಡ್ ಅಂತ ತುಂಬಾ ಕಡಿಮೆ ಇರ್ತದೆ. ಈವನ್ H2 ಮಾಲಿಕ್ಯೂಲ್ ಇದ್ರೂ ಕೂಡ ಇಟ್ಸ್ ನಾಟ್ 100% ಕೋವಲೆಂಟ್, ಅಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಅಯಾನಿಕ್ ಕ್ಯಾರೆಕ್ಟರ್ ಇರ್ತದೆ. ಈಗ ನೋಡಿ, ಇಫ್ ಕೋವಲೆಂಟ್ ಬಾಂಡ್ ಈಸ್ ಫಾರ್ಮ್ಡ್ ಬಿಟ್ವೀನ್ 2 ಆಟಮ್ಸ್ ಆಫ್ ಸೇಮ್ ಎಲೆಕ್ಟ್ರೋನೆಗೆಟಿವಿಟಿ ಅಥವಾ ಸಿಮಿಲರ್ ಆಟಮ್ಸ್ ಎರಡು ಒಟ್ಟಿಗೆ ಸೇರಿ ಒಂದು ಕೋವಲೆಂಟ್ ಬಾಂಡ್ ಅನ್ನು ಫಾರ್ಮ್ ಮಾಡಿದ್ರೆ, ಈಗ H2 ಮಾಲಿಕ್ಯೂಲ್ ನಲ್ಲಿ ಎರಡು ಹೈಡ್ರೋಜನ್ ಆಟಮ್ಗಳು, ಅದರ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತದೆ. ಎರಡು ಸೇಮ್ ಆಟಮ್ಸ್ಗಳು, ಓಕೆ, ಅದರ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರ್ತದೆ. ಈಗ ಕೋವಲೆಂಟ್ ಬಾಂಡ್ ಫಾರ್ಮ್ ಆಗಬೇಕಾದ್ರೆ ಎರಡು ಎಲೆಕ್ಟ್ರಾನ್ಸ್ಗಳು ಇವೆರಡರ ಮಧ್ಯೆ ಶೇರ್ ಆಗ್ತದೆ ನೋಡಿ, ಅದು ಎರಡು ನ್ಯೂಕ್ಲಿಯೈನ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಅಲ್ಲಿ ಇರ್ತದೆ, ಈಕ್ವಲ್ ಆಗಿ ಶೇರ್ ಆಗಿರ್ತದೆ. ಎರಡು ನ್ಯೂಕ್ಲಿಯೈನ ಮಧ್ಯೆ ಈಕ್ವಲ್ ಆಗಿ ಶೇರ್ ಆಗಿರ್ತದೆ. ಈಗ ಕ್ಲೋರಿನ್ ಮಾಲಿಕ್ಯೂಲ್ ತಕೊಳ್ಳಿ. ಇನ್ ಕ್ಲೋರಿನ್ ಆಲ್ಸೋ ಎಲೆಕ್ಟ್ರಾನ್ಸ್ ಆರ್ ಈಕ್ವಲಿ ಶೇರ್ಡ್ ಬಿಟ್ವೀನ್ ದಿ 2 ಆಟಮ್ಸ್. ಎರಡು ನ್ಯೂಕ್ಲಿಯೈನ ಮಧ್ಯೆ ಎಲೆಕ್ಟ್ರಾನ್ಸ್ಗಳು ಈಕ್ವಲ್ ಆಗಿ ಶೇರ್ ಆಗಿರ್ತದೆ. ಹೇಗೆ ನೋಡಿ, ಈಗ ಇಲ್ಲೊಂದು ನ್ಯೂಕ್ಲಿಯೈ ಇದೆ, ಇಲ್ಲೊಂದು ನ್ಯೂಕ್ಲಿಯೈ ಇದೆ. ಸುಮ್ಮನೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೆ ನಾನು ಅಷ್ಟೇ.
ಓಕೆ, ಸೊ ಈಗ ಇದರ ಡಿಸ್ಟೆನ್ಸ್ 100 ಪಿಕೋಮೀಟರ್, ಹೀಗೆ ಸುಮ್ಮನೆ ಹೇಳುವಂಥದ್ದು. ಇದು ಎಕ್ಸಾಕ್ಟ್ ನಾನು ಹೇಳ್ತಾ ಇಲ್ಲ, 100 ಪಿಕೋಮೀಟರ್ ಅಂತ ಅಲ್ಲ, ಸುಮ್ಮನೆ ಒಂದು ಡಿಸ್ಟೆನ್ಸ್ ಹೇಳುವ. ಇದು ಮತ್ತೆ ಇದರ ಮಧ್ಯೆ, ಓಕೆ, ಇಲ್ಲಿ ಎಷ್ಟು ಈ ಡಿಸ್ಟೆನ್ಸ್ 50 ಮೀಟರ್, ಇದು 50 ಮೀಟರ್, 50 ಪಿಕೋಮೀಟರ್. ಈಗ ಎಲೆಕ್ಟ್ರಾನ್ಸ್ ಇಲ್ಲಿ ಶೇರ್ ಆಗಿರ್ತದೆ, ಎಕ್ಸಾಕ್ಟ್ ಆಗಿ ಮಧ್ಯದಲ್ಲಿ ಶೇರ್ ಆಗಿರ್ತದೆ. ಯಾವಾಗ? ಇಫ್ ದ ಮಾಲಿಕ್ಯೂಲ್ ಇಸ್ 100% ಕೋವಲೆಂಟ್. ಅರ್ಥ ಆಯ್ತಾ? ದ ಎಲೆಕ್ಟ್ರಾನ್ಸ್ ಆರ್ ಈಕ್ವಲಿ ಶೇರ್ಡ್ ಬಿಟ್ವೀನ್ ದಿ ಟೂ ನ್ಯೂಕ್ಲಿಯೈ ಆಫ್ ಆಟಮ್ಸ್. ಎರಡು ಆಟಮ್ಸ್ ನ ಮಧ್ಯೆ ಎಕ್ಸಾಕ್ಟ್ ಹಾಫ್ ಆಫ್ ದಿ ವೇನಲ್ಲಿ ಶೇರ್ ಆಗಿರ್ತದೆ, ಈಕ್ವಲ್ ಆಗಿ ಶೇರ್ ಆಗಿರ್ತದೆ. ಓಕೆ, ಈಗ ಇಲ್ಲಿ ನ್ಯೂಕ್ಲಿಯೈ ಇದ್ರೆ ಇಲ್ಲಿ. ಇನ್ ಸಮ್ ಕೇಸಸ್, ಇನ್ನು ಕೆಲವು ಮಾಲಿಕ್ಯೂಲ್ಸ್ ಅಲ್ಲಿ ನೋಡಿ, ಈಗ ಇಫ್ ಯು ಟೇಕ್ ಹೆಟಿರೋ ಅಟಾಮಿಕ್ ಮಾಲಿಕ್ಯೂಲ್ಸ್, ಎರಡು ಬೇರೆ ಬೇರೆ ಆಟಮ್ಸ್ ಗಳಿದ್ರೆ ದರ್ ಇಸ್ ಅ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ. ಈ ಎರಡು ಆಟಮ್ ನ ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇರ್ತದೆ. ಇಂತಹ ಕೇಸಸ್ಗಳಲ್ಲಿ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಆಗಿ ಯಾವುದ್ರ ಹತ್ರ ಇರ್ತದೆ? ಎಲೆಕ್ಟ್ರೋನೆಗೆಟಿವ್ ಆಟಮ್ನ ಹತ್ರ ಇರ್ತದೆ. ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಹ್ಯಾಲೋಜನ್, ಆಕ್ಸಿಜನ್, ನೈಟ್ರೋಜನ್ ಇವೆಲ್ಲ ಇದೆ ನೋಡಿ, ಅದು ಎಲೆಕ್ಟ್ರೋನೆಗೆಟಿವ್. ಅಂದ್ರೆ ಅದಕ್ಕೆ ಯಾವ ಟೆಂಡೆನ್ಸಿ ಇದೆ? ಎಲೆಕ್ಟ್ರಾನ್ಸ್ಗಳನ್ನ ವಿಡ್ರಾ ಮಾಡುವಂತ, ಅದರ ಹತ್ರ ಎಳ್ಕೊಳ್ಳುವಂತ ಟೆಂಡೆನ್ಸಿ ಇರುತ್ತೆ. ಈಗ HF ಫಾರ್ಮ್ ಆಗಬೇಕಾದ್ರೆ ಎಲೆಕ್ಟ್ರಾನ್ಸ್ಗಳು ಎರಡು ಆಟಮ್ನ ಮಧ್ಯೆ ಈಕ್ವಲ್ ಆಗಿ ಶೇರ್ ಆಗಿರ್ತದೆ. ಬಟ್ ಈ ಫ್ಲೋರಿನ್ ಎಲೆಕ್ಟ್ರೋನೆಗೆಟಿವ್ ಆಗಿರ್ಲಿಕ್ಕೆ ಹೋಗಿ ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವ್ದ್ರ ಹತ್ರ ಹೋಗಿರ್ತದೆ? ಫ್ಲೋರಿನ್ ಹತ್ರ ಹೋಗಿರ್ತದೆ. ಸೊ ಆ ಕೇಸಲ್ಲಿ ಈ ಹೈಡ್ರೋಜನ್ ಮಧ್ಯೆ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಬರ್ತದೆ. ಸೊ ಇಟ್ ಡೆವಲಪ್ಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್, ದಿಸ್ ಡೆವಲಪ್ಸ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಫ್ಲೋರಿನ್ ಹತ್ರ ಡಿಸ್ಪ್ಲೇಸ್ ಆಗಿರ್ತದೆ. ಸೊ ಇದಕ್ಕೆ ನಾವು ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಇರ್ತದೆ ಅಂತ ಹೇಳ್ತೇವೆ. ಇದು 100% ಕೋವಲೆಂಟ್ ಅಲ್ಲ, ಇಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಇರ್ತದೆ. ಅಂದ್ರೆ ಈಗ ಎರಡು ಆಟಮ್ನ ಮಧ್ಯೆ ಒಂದು ಬಾಂಡ್ ಫಾರ್ಮ್ ಆದ್ರೆ ಆ ಆಟಮ್ಗಳ ಮಧ್ಯೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇದ್ರೆ ಅದು ಏನಾಗುತ್ತೆ? ನಾಟ್ 100% ಕೋವಲೆಂಟ್. ಅದಕ್ಕೆ ಯಾವ ಕ್ಯಾರೆಕ್ಟರ್ ಇರ್ತದೆ ಅಂತ ಹೇಳ್ತೇವೆ ನಾವು? ಅಯಾನಿಕ್ ಕ್ಯಾರೆಕ್ಟರ್ ಇರ್ತದೆ ಅಂತ ಹೇಳ್ತೇವೆ. ಯಾವ ಕ್ಯಾರೆಕ್ಟರ್? ಅಯಾನಿಕ್ ಕ್ಯಾರೆಕ್ಟರ್. Okay, regarding this we are going to discuss in our next class. Thank you.